ಹಾಂ ತೊಳಿ. ಹೇಗಿತ್ತು ಸರ್ ಸಿನಿಮಾ? ಮೇಡಮ್ ಸೂಪರ್ ಆಗಿದೆ ಮೂವಿ ಮಾತ್ರ ಸೂಪರ್ ಆಗಿದೆ. ನೋಡೋ ಪಬ್ಲಿಕ್ ಎಲ್ಲರ ಕಡೆ ಒಳ್ಳೆ ಕಡೆಯಿಂದ ಒಳ್ಳೆ ಒಪಿನಿಯನ್ ಬರ್ತಾ ಇದೆ. ಚೆನ್ನಾಗಿದೆ ಮೂವಿ. ಅದರೊಳಗೂ ರಚಿತಾ ಮಾಡ್ತಂತ ಎಕ್ಸ್ಟ್ರಾರ್ಡಿನರಿ ಹೆಂಗಿದೆ ಮೂವಿ ಅಂದರೆ ಅವರಲ್ಲೊಂದು ಪ್ರತಿಭೆ ಈಚೆ ತೆಗ್ದಿದ್ದಾರೆ ಅಂದರೆ ಯಾವ ಫಿಲಮಲ್ಲಿ ಯಾವ ಮೂವಿಲಿ ಆ ಥರ ಆ್ಯಕ್ಟಿಂಗ್ ಆ ಥರ ಸಕ್ಕತ್ತ ಮಾಡಿದ್ದಾರೆ. ದುನಿಯಾ ವಿಜಯ್ ಸರ್ ಅಷ್ಟೇ ಆ್ಯಕ್ಟಿಂಗ್ ಮಾಡಿದೆ. ಸೂಪರ್ ಆಗಿದೆ, ಚೆನ್ನಾಗಿ ಮೂಡಿ ಬಂದಿದೆ. ಇದು ನೋಡ್ಬೇಕಾಗಿರೋ ಪಿಕ್ಚರು. ಆಮೇಲೆ ಸಾಮಾಜಿಕ ಒಳ್ಳೆಯ ಇದೊಂದು ನ್ಯೂಸ್ ಇದೆ. ಕೆಲವು ಕಡೆ ಹಿಂದೆಲ್ಲ ನಡೀತಾ ಇತ್ತು ಈ ಥರ, ಈಗ ದಬ್ಬಾಳಿಕೆ ಈ ಥರ ಬಡವರಲ್ಲಿ ಕೂಲಿ ಮಾಡಿಸ್ಕೊಂಡು ಜೀತೆಲ್ಲ ಮಡಿಕೊಂಡು ದೊಡ್ಡವರೆಲ್ಲ ಅವಾಗೆಲ್ಲ ಆ ಥರ ಆಡ್ತಾಯಿದ್ರು. ಬಟ್ ಇವಾಗ ಕೆಲವು ಕಡೆ ಕೆಲವು ಕಡೆ ಈಗಲೂ ಬಡಸ್ತನದಲ್ಲಿ ಈಗಲೂ ಕೆಲವರು ಮಕ್ಕಳುಗಳನ್ನೆಲ್ಲ ಚಿಕ್ಕ ಮಕ್ಕಳೆಲ್ಲ ಕೂಲಿ ಕೆಲಸಕ್ಕೆಲ್ಲ ಕಳಿಸ್ತಾ ಇದ್ದಾರೆ. ಯಾಕೆಂದರೆ ಮೇನ್ ಕೂಲಿ ದುಡಿಮೆಗೆ ನಾವು ಎಜುಕೇಷನ್ ಮುಖ್ಯ. ಈಗ ಅದು ದುನಿಯಾ ವಿಜಯ್ ಸರ್ ಅದನ್ನು ತೋರಿಸಿದ್ದಾರೆ. ಮಕ್ಕಳಿಗೆ ಮೇನ್ ಎಜುಕೇಷನ್ ಕೊಡಬೇಕು. ಎಜುಕೇಷನ್ ಇದ್ದರೆ ಫಸ್ಟ್ ವಿದ್ಯೆ, ಆಮೇಲೆ ದುಡ್ಡು ಎಷ್ಟೇ ಕೊಟ್ಟಿದ್ರು ವಿದ್ಯೆ ಇಲ್ಲಾಂದರೆ ಹೆಂಗೆ ವ್ಯವಹಾರ ಮಾಡೋಕ್ಕಾಗುತ್ತೆ, ಲೆಕ್ಕಾಚಾರ ಮಾಡೋಕ್ಕೆ ಬರೋದಿಲ್ಲ. ಹಂಗಾಗಿ ಫಸ್ಟ್ ವಿದ್ಯೆ ಕಲಿಬೇಕು ಮಕ್ಕಳಿಗೆ, ಎಜುಕೇಷನ್ ಮೇನ್ ಮುಖ್ಯ. ಒಳ್ಳೆ ಸಮಾಜಕ್ಕೆ ಒಳ್ಳೆ ನ್ಯೂಸ್ ಇದೆ ಇದರಲ್ಲಿ. ಎಲ್ಲ ಜನ ನೋಡಬೇಕು. ಎಲ್ಲ ಥಿಯೇಟ್ರಲ್ಲೇ ಬಂದು ಕನ್ನಡ ಪಿಕ್ಚರ್ ಹಿಟ್ ಮಾಡಿಕೊಡಿ. ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲ ಫಿಲಮ್ ಥಿಯೇಟ್ರಲ್ಲೇ ಬಂದು ಮೂವಿ ನೋಡಿ, ಚೆನ್ನಾಗಿದೆ. ಹಾಂ ಮೇಡಮ್, ಕ್ಷೇತ್ರದ MLA ಸಾಹೇಬರು ಗೋಪಾಲಣ್ಣವರು ಅವರೆಲ್ಲರಿಗೂ ಅವರ ಕೈಯಿಂದ ಟಿಕೆಟ್ ಪರ್ಚೇಸ್ ಮಾಡಿ ಪಬ್ಲಿಕ್ಕೆಲ್ಲ ಕೊಟ್ಟು ಮೂವಿ ತೋರಿಸ್ತಾ ಇದ್ದಾರೆ. ಪಾಪ ಚೆನ್ನಾಗಿ ಬರಲಿ, ಜನ ನೋಡಲಿ. ಇದು ಮೂವಿ ನೋಡ್ಬೇಕಾದ್ರೆ ಪಿಕ್ಚರ್ ಸಮಾಜಕ್ಕೆ ಒಳ್ಳೆ ಮಾದರಿ ಆಗೋ ಪಿಕ್ಚರ್ ಇದೆ. ನೋಡಲಿ ಅಂತ ಅವರೆಲ್ಲ ಸ್ಪಾನ್ಸರ್ ಮಾಡಿ ಚೆನ್ನಾಗಿದೆ, ಸೂಪರ್.